RCB ಲಾಸ್ಟ್ ಟೈಮ್ ಏನು ಬೆಂಗಳೂರಲ್ಲಿ ಆಡಬೇಕಾಗಿತ್ತು ಆಗಲೂ ಕೂಡ ಬೇರೆ ಕಡೆಗೆ ಶಿಫ್ಟ್ ಆಗಿತ್ತು. ಅಲ್ಲಿ ಗೆದ್ದು ಬಂದಾದ್ಮೇಲೆ ಇಲ್ಲಿ ಕಾಲು ತುಳಿತಾ ಅದು ಇದು ಅಂತ ಕಾರಣಗಳು. ಈ ಬಾರಿ ಕೂಡ ಕಪ್ ನಮ್ದೇ ಅನ್ನುವಂಥ ನಿರೀಕ್ಷೆಯಲ್ಲಿ ಸಾಕಷ್ಟು ಜನ ಇದ್ದೇ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಎಲ್ಲರ ಕಣ್ಣು ಈಗ ಕಿಂಗ್ ಕೊಹ್ಲಿ ಮೇಲಿದೆ. ಹೇಗೆ ಆಡ್ತಾರೆ ವಿರಾಟ್ ಅವರ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಹೇಗಿರುತ್ತೆ, ಅವರ ಫಾರ್ಮಲ್ಲಿ ಹೇಗೆ ಇದು ಮಾಡ್ತಾರೆ ಅನ್ನುವಂಥದ್ದು. ಹಾಗೆ ಈ ಸೀಸನ್ನಲ್ಲಂತೂ ಅದ್ಭುತವಾಗಿದೆ ಕೂಡ ಈ ಬಾರಿಯ ಸೀಸನಲ್ಲಿ. ಹಾಗಾಗಿ ಈ ಕುತೂಹಲ ಮತ್ತಷ್ಟು ಹೆಚ್ಚು ಮಾಡ್ತಾ ಇದೆ, ತವಕಕ್ಕೂ ಕೂಡ ಕಾರಣ. ಹೌದು, RCB ಈ ಲೆವೆಲ್ಗೆ ಒಂದು ಬ್ರ್ಯಾಂಡ್, RCB ಫ್ರಾಂಚೈಸಿಗೆ ಇಷ್ಟೆಲ್ಲ ಫ್ಯಾನ್ ಫಾಲೋವರ್ಸ್ ಬರಲಿಕ್ಕೆ, RCB ಇಷ್ಟೆಲ್ಲ ಫ್ಯಾನ್ಸ್ ಅಭಿಮಾನಿಗಳನ್ನು ಹೊಂದಲಿಕ್ಕೆ, ಇಷ್ಟೆಲ್ಲ ಅಭಿಮಾನಿಗಳು RCBಗೆ ಸಪೋರ್ಟ್ ಮಾಡಲಿಕ್ಕೆ ಪ್ರಮುಖ ಕಾರಣ ವಿರಾಟ್ ಕೊಹ್ಲಿ ಫ್ಯಾನ್ಸ್ ಹೆಚ್ಚಿಗೆ ಜನ ಇದ್ದಾರೆ. ಅವರೆಲ್ಲ RCBಗೆ ಬಂದಿರೋದು. ಓಕೆ, ವಿರಾಟ್ ಕೊಹ್ಲಿ ಒಂದೇ ಫ್ರಾಂಚೈಸಿ ಪರವಾಗಿ IPL ನಲ್ಲಿ ಆಡಿರೋದು ಕಳೆದ 18 ವರ್ಷಗಳಿಂದ ಆಡಿದ್ದಾರೆ. ಹಾಗಾಗಿ 18 ವರ್ಷಗಳಲ್ಲಿ ಒಂದು ಕಪ್ಪನ್ನು ಕಳೆದ ವರ್ಷ ಗೆದ್ದಿದ್ದಾರೆ. ಈ ಬಾರಿ ಮತ್ತೆ ಕಪ್ ಗೆಲ್ಲುವ ಸಾಧ್ಯತೆ ಇದೆ. ಅದರಲ್ಲೂ ವಿರಾಟ್ ಕೊಹ್ಲಿ ಒಂದು ಅದ್ಭುತವಾದ ಫಾರ್ಮಲ್ ಇದ್ದಾರೆ. ಚೇಜಿಂಗ್ ಅಂತ ಬಂದಾಗ ವಿರಾಟ್ ಕೊಹ್ಲಿಯನ್ನ ಏನು ಬೀಟ್ ಮಾಡುವಂಥ ಬ್ಯಾಟ್ಸ್ಮನ್ ಮತ್ತೊಬ್ಬನು ಇಲ್ಲವೇ ಇಲ್ಲ ಅನ್ನೋ ಥರ ಅವ್ರು ಚೇಜ್ ಮಾಸ್ಟರ್ ಅಂತ ಹೇಳ್ತಾರೆ. ಅದ್ಭುತವಾದ ರೆಕಾರ್ಡ್ಸ್ ವಿರಾಟ್ ಕೊಹ್ಲಿ ಅವರಿಗೆ ಪರವಾಗಿದ್ದಾವೆ. ಆಮೇಲೆ ಈ ಬಾರಿ ವಿರಾಟ್ ಕೊಹ್ಲಿ ಸ್ಟ್ರೈಕ್ ರೇಟ್ ತುಂಬ ಜಾಸ್ತಿ ಇದೆ. ಅವರು ಯಾವಾಗ 30+ ರನ್ ಹೊಡೆದಿದ್ದಾರೆ ಎಲ್ಲ ಬಾರಿಯೂ IPL ನಲ್ಲಿ RCB ಗೆದ್ದಿದೆ. ಹಾಗಾಗಿ ಕೊಹ್ಲಿ ಒಬ್ರು ಆಡ್ಬೇಕಂತ ಅಲ್ಲ ನಿಶ್ಚಿತ, ಕೊಹ್ಲಿ ಅಂತ ಆಟಗಾರ ತಂಡದಲ್ಲಿ ಇದ್ರೇ ಒಂಥರ ಇನ್ಸ್ಪಿರೇಷನ್ ತರ. ಅವ್ರು ಒಬ್ರು ಆಡಿದ್ರೆ 11 ಆಟಗಾರರು ಕೊಹ್ಲಿ ತರ ಆಟ ಆಡ್ಲಿಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ಕೊಹ್ಲಿ ಅಂತವ್ರು ಒಬ್ರು ತಂಡದಲ್ಲಿ ಇರಬೇಕು. ಆ ಒಂದು ಲಕ್ RCBಗಿದೆ. RCB ಸತತ 2ನೇ ಬಾರಿ ಫೈನಲ್ಗೆ ಹೋಗಿರೋದ್ರಿಂದ RCB ಗೆಲ್ಲೋ ನಿರೀಕ್ಷೆ ಹೆಚ್ಚಿಗೆ ಆಗ್ತಾ ಇದೆ. ಕಿಂಗ್ ಕೊಹ್ಲಿ ಫಾರ್ಮ್ ಇದರಲ್ಲಿ ನೀವು ಹೇಳಿರೋ ಪ್ರಕಾರ ಪ್ರಮುಖವಾದಂಥ ಪರಿಣಾಮವನ್ನು ಬೀರುತ್ತೆ.